ಮಗನನ್ನ ಬರ್ಬರವಾಗಿ ಹತ್ಯೆಗೈದ ತಾಯಿ. ಕರುಳ ಬಳ್ಳಿಯನ್ನೇ ನೀರಲ್ಲಿ ಮುಳುಗಿಸಿ ಕೊಂದ ಪಾಪಿ. ಎಸ್, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಬೇಕಾದ್ರೆ ಇರ್ತಾರೆ, ಆದ್ರೆ ಕೆಟ್ಟ ತಾಯಿ ಯಾವತ್ತೂ ಇರಲ್ಲ ಎಂಬ ಮಾತಿದೆ. ಆದ್ರೆ ಇಲ್ಲೊಬ್ಬ ಪಾಪಿ ತಾಯಿ ತನ್ನ ಕರುಳ ಬಳ್ಳಿಯನ್ನೇ ನಿರ್ದಯವಾಗಿ ಹತ್ಯೆ ಮಾಡಿರೋ ಪೈಶಾಚಿಕ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನೇನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. ಹೌದು, ಇನ್ನು ಚಿಕ್ಕ ಮಗು, ಪ್ರಪಂಚ ಏನು ಅನ್ನೋದೇ ಅರಿಯದ ಕಂದಮ್ಮ ಅಪ್ಪ ಅಮ್ಮನ ಜಗಳಕ್ಕೆ ಬಲಿಯಾಗಿದ್ದಾಳೆ. ಗಂಡ ಹೆಂಡತಿ ಗಲಾಟೆಗಿಂತ ತಂದೆಯ ಜೊತೆ ಮಗು ಇದ್ದು ಆಗಾಗ ತಾಯಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ಲು. 3 ದಿನದ ಹಿಂದೆ ಗಂಡನ ಮನೆಗೆ ಬಂದಿದ್ದ ಮಗುವನ್ನ ಕರೆದೊಯ್ದಿದ್ದ ತಾಯಿ ನೀರಲ್ಲಿ ಮುಳುಗಿಸಿ ಕೊಂದಿದ್ದಾಳೆ. ಬಳಿಕ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ನಾಟಕ ಆಡಿದ್ದಾಳೆ. ಬೆಂಗಳೂರಿನ ನೆಲಮಂಗಲದಲ್ಲಿ ನೆಲೆಸಿದ ಗಂಡ ರಘು ಮನೆಗೆ ಬಂದಿದ್ದ ಶ್ವೇತಾ ನೈಟ್ ಡ್ರೆಸ್ನಲ್ಲಿಯೇ ಮಗುವನ್ನ ಕರೆದೊಯ್ದಿದ್ದಾಳೆ. ಮಗು ಅತ್ತು ಕಿರುಚಾಡಿದ, ಅಪ್ಪ ಅಪ್ಪ ಅಂತ ಕಿರ್ಚಾಡಿದ. ಆದ್ರೆ ತಾಯಿ ಶ್ವೇತಾ ಮನೆಯಲ್ಲಿ ಅತ್ತೆ ಗಂಡ ಇದ್ರೂ ಕೇರ್ ಮಾಡದೆ ಮಗುವನ್ನ 3 ದಿನದ ಹಿಂದೆ ಹಾಸನಗೆ ಕರೆದೊಯ್ದಿದ್ಲ. ಗಂಡನ ಮೇಲಿನ ಸಿಟ್ಟು ಅಥವಾ ಕೌಟುಂಬಿಕ ಕಲಹಕ್ಕೂ ತಾನೇ ಹೊತ್ತು ಹೆತ್ತು ಸಾಕಿದ ಮಗಳನ್ನೇ ಪಾಪಿ ತಾಯಿ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ದಾಳೆ. ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ನಾಟಕ ಆಡಿದು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. ನಿನಗೆ ನಾವು ಕೂಡ ಹೇಳು, ನಿನಗೆ ಕೇಳಲ್ಲ, ನಿನಗೆ ಹೇಳಬೇಕು, ನಿನಗೆ ಹೋಗು. ಅದೇನೇ ಆಗ್ಲಿ, ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ರೆ ಅದನ್ನ ಕೂತು ಮಾತನಾಡಿ ಬಗೆಹರಿಸಿಕೊಳ್ಬೇಕಾಗಿತ್ತು. ಬದಲಾಗಿ ತನ್ನ ಕರುಳ ಬಳ್ಳಿಗೆ ಶಿಕ್ಷೆ ನೀಡಿದ್ದು ದುರಂತವೇ ಸರಿ. ತನ್ನ ಮಗಳನ್ನೇ ಕೊಂದು ಕೆಟ್ಟ ತಾಯಿ ಎಂಬ ಕಳಂಕವನ್ನ ಹೊತ್ತು ಜೈಲಿಗೆ ಹೋಗಿದ್ದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.